ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಒಂದು ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡ್ ಬಂದಿದೀವಿ. ಏನ್ ಚಾಲೆಂಜ್ ಅಂದ್ರೆ ತಿನ್ನೋ ಚಾಲೆಂಜ್ ಏನಂದ್ರೆ, ನನ್ನ ಚಾನೆಲ್ ನೇಮ್ ಬಂದು ಜರ್ನಿ ವಿತ್ ಕನ್ನಡಿಗ ಅಂತ. ಅದೇ ಜರ್ನಿ ವಿತ್ ಕನ್ನಡಿಗದಲ್ಲಿ ಡಿಫ್ರೆಂಟ್ ಲೆಟರ್ಸ್ ಅಲ್ಲಿ ಏನಿದೆ ಜರ್ನಿ ಅಂದ್ರೆ, ಫಾರ್ ಎಕ್ಸಾಂಪಲ್ JOURNEY. ಸೊ ಇದೇ ತರ ಫುಲ್ ಹೆಸರಲ್ಲಿ ಡಿಫ್ರೆಂಟ್ ಲೆಟರ್ಸ್ ಇಂದ ಡಿಫ್ರೆಂಟ್ ಫುಡ್ ನ ಟ್ರೈ ಮಾಡ್ಬೇಕು. ಏನಾದ್ರೂ ಆಗ್ಲಿ ತಿನ್ನೋ ತರ ಪದಾರ್ಥ ಆಗಿರ್ಬೇಕಷ್ಟೇ. ಕೆಲವೊಂದು ಲೆಟರ್ಸ್ ನನ್ನ ಚಾನಲ್ ನೇಮ್ ಅಲ್ಲಿ ರಿಪೀಟ್ ಆಗಿರುತ್ತೆ, ಸೊ ಹಂಗೇನಿಲ್ಲ. ಯೂನಿಕ್ ಲೆಟರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಫುಡ್ ಐಟಮ್ ನ ಟ್ರೈ ಮಾಡ್ಬೇಕು. ರೂಲ್ಸ್ ಏನಂದ್ರೆ, ಫಸ್ಟ್ ಒನ್ ಬಂದು 1 hour ಒಳಗಡೆ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಬೇಕು. ಇನ್ನೊಂದು ರೂಲ್ ಏನಂದ್ರೆ, 200 ರೂಪಾಯಿ ಒಳಗಡೆ ಆಗ್ಬೇಕು. ಎಲ್ಲಾ ಐಟಮ್ ಸೇರಿ 200 ರೂಪಾಯಿ ಒಳಗಡೆ ಖರ್ಚಾಗ್ಬೇಕು. ಮತ್ತೊಂದು ರೂಲ್ ಬಂದು, ಒಂದ್ ಅಂಗಡಿಯಲ್ಲಿ ಒಂದ್ ಐಟಮ್ ಮಾತ್ರ ಟ್ರೈ ಮಾಡ್ಬೇಕು. ಒಂದಕ್ಕಿಂತ ಹೆಚ್ಚು ಐಟಮ್ ನ ಒಂದೇ ಅಂಗಡಿಯಲ್ಲಿ ಟ್ರೈ ಮಾಡಬಾರ್ದು. ಇವತ್ತು ಈ ಚಾಲೆಂಜ್ ನ ಮಾಡೋಕೆ ನಮ್ಮ ಬಾಗಲಗುಂಟೆಯಲ್ಲಿ ಇದೀವಿ. ಸೊ ಬನ್ನಿ ಈಗ ಚಾಲೆಂಜ್ ನ ಶುರು ಮಾಡಕ್ ಹೋಗೋಣ. ಸದ್ಯಕ್ಕೆ ಟೈಮು ಸಂಜೆ 5:40 ಆಗಿದೆ. ಈಗ ಬಾಗಲಗುಂಟೆಯ ಮಾರಮ್ಮ ಟೆಂಪಲ್ ಇಂದ ಸ್ಟಾರ್ಟ್ ಮಾಡಕ್ ಹೋಗೋಣ ಬನ್ನಿ. ಈಗ ಮಾರಮ್ಮನ ದೇವಸ್ಥಾನ ಮುಂದೆ ನಿಂತ್ಕೊಂಡು ಈ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಿದೀವಿ. ಮಾರಮ್ಮ ಟೆಂಪಲ್ ಇಂದ ಬಾಗಲಗುಂಟೆ ಆರ್ಚ್ ರೋಡ್ ಕಡೆಗೆ ಹೋಗೋಣ. ನೋಡೋಣ ಅದರಲ್ಲಿ ಎಷ್ಟೆಷ್ಟು ಫುಡ್ ನ ಟ್ರೈ ಮಾಡಬಹುದು ಅಂತ. ಈಗ ಟೈಮ್ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್. ಈಗ ಜೈಯಿಂದ ಮೊದ್ಲಿರೋದು ನೋಡುವ. ಜೈಯಿಂದ ಏನ್ ಮಾಡ್ಬೋದು ಮುಚ್ಚ? ಜೈಯಿಂದ ಇದು ಬರುತ್ತೆ, ಜಿಲೇಬಿ ಬರುತ್ತೆ, ಜಹಾಂಗೀರು, ಜಾಮೂನು. ಬಟ್ ನಾವ್ ಅದ್ರಲ್ಲಿ ಕಮ್ಮಿ ಪ್ರೈಸ್ ಇರೋದನ್ನ ನೋಡ್ಬೇಕು. ಅದ್ ಬಿಟ್ರೆ ಜಾಮ್ ಬರುತ್ತೆ, ಕರೆಕ್ಟ್ ಜಾಮ್ ಬರುತ್ತೆ. ಸೊ ಈಗ ಜಾಮ್ ನ ತಗೋಣ ಬನ್ನಿ. ಹೋಲಿ ಜಾಮ್ ನ ತಗೊಬೇಕಂದ್ರೆ ನಾವು ಈ ಪ್ರಾವಿಷನ್ ಸ್ಟೋರ್ ಚಿಲ್ಲರೆ ಅಂಗಡಿಗೆ ಹೋಗ್ಬೇಕು. ಬಟ್ ಇಲ್ಲಿ ಚಿಲ್ಲರೆ ಅಂಗಡಿಗಳೇ ಕಾಣಿಸ್ತಿಲ್ಲ. ಚಿಲ್ಲರೆ ಅಂಗಡಿ ಇಲ್ವಲ್ಲ, ಇಲ್ಲಿ ಎಲ್ಲ ದೊಡ್ಡ ಅಂಗಡಿಗಳೇ ಕಾಣಿಸ್ತವೆ, ಸಣ್ಣ ಕಾಣಿಸ್ತಿಲ್ಲ. ಇದೆ ಬನ್ನಿ. ಅಕ್ಕ ಜಾಮ್ ಇದೆಯಾ? 2 rupees ಜಾಮ್ ಪಾಕೆಟ್ ಇಲ್ವಾ? ಇಲ್ಲ ಅಂದ್ರೆ ಅಕ್ಕ ಬೇಜಾರು ಮಾಡ್ಬಿಟ್ರು. ಅಣ್ಣ ಜಾಮ್ ಇದೆ, 2 ರೂಪಾಯಿ ಪ್ಯಾಕೆಟ್ ಜಾಮ್. ಎಷ್ಟಣ್ಣ ಇದು? ಹಾ, 2 ಫೋನ್ ಪೇ ಗುರು. ಈಗ ನೋಡಿ, ಜೈಯಿಂದ ಜಾಮ್ನ ತಿಂತಾ ಇದೀವಿ. ಓಕೆ, ಜೈಯಿಂದ ಜಾಮ್ನ ತಿಂತಾ ಇದೀವಿ. ಓಕೆ, ಜೈ ಆಯ್ತು. ಈಗ ಓ ಇಂದ ಇಲ್ಲಿ ನಮ್ ರೈಟ್ ಸೈಡ್ ಅಲ್ಲಿ ಒಂದು ಯಾವ್ದೋ ಎಗ್ ರೈಸ್ ಅಂಗಡಿ ಏನೋ ಇದೆ. ಅಲ್ಲಿ ಹೋಗ್ಬಿಟ್ಟು ಓ ಇಂದ ಆಮ್ಲೆಟ್ ನ ಟ್ರೈ ಮಾಡೋಣ ಬನ್ನಿ. ಅಣ್ಣ ಆಮ್ಲೆಟ್ ಇದೆಯಾ? ಆಮ್ಲೆಟ್ ಇಲ್ವಂತ ಗುರು. ಓ ಇಂದ ಸರಿ ಬನ್ನಿ ಹೋಲಿ. ಓ ಇಂದ ಏನ್ ಗುರು, ಇಲ್ಲೆಲ್ಲ ಬರೀ ಮೊಬೈಲ್ ಅಂಗಡಿಗಳೇ ಕಾಣಿಸ್ತಾವೆ. ಸೊ ಈಗ ಓ ಕತೆನ ಆಮೇಲೆ ನೋಡೋಣ. ಕೆ ಇಂದ ಕಚೋರಿ ಟ್ರೈ ಮಾಡೋಣ. ಅಣ್ಣ ಒಂದ್ ಕಚೋರಿ. ಓ ಇಂದ ಆಮ್ಲೆಟ್ ಅಂತೂ ಟ್ರೈ ಮಾಡಕ್ ಆಗಿಲ್ಲ. ಸೊ ಕೆ ಇಂದ ಕಚೋರಿ ಟ್ರೈ ಮಾಡ್ತಾ ಇದೀವಿ. ಆಂಟಿ, ಆನಿಯನ್ ಬಜ್ಜಿ ಬೋಂಡ ಏನಾರು ಇದೆಯಾ? ಇಲ್ವಾ? ಓ ಇಂದ ಸ್ಟಾರ್ಟ್ ಆಗುತ್ತೆ ಇರೋದು ಏನಾದ್ರು ತಿನ್ನೋ ಐಟಮ್ ಇದೆಯಾ? ಓರಿಯೋ ಬಿಸ್ಕೆಟ್ ಕೊಡಿ ಆಂಟಿ ಒಂದು. ಥ್ಯಾಂಕ್ ಯು ಆಂಟಿ. ಎಷ್ಟು ಗೈಸ್? ಈಗ ಓ ಇಂದ ಓರಿಯೋ ಬಿಸ್ಕೆಟ್ ನ ಟ್ರೈ ಮಾಡ್ತಿದೀವಿ. ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದು ಆಂಟಿ ಅವ್ರು ಹೇಳ್ಕೊಟ್ರು. ಅಂದ್ರೆ ಸುಮ್ಮನೆ ಯೂಟ್ಯೂಬ್ ವಿಡಿಯೋ ಅಷ್ಟೇ ಗೈಸ್. ಈಗ 9:25 ಆಗಿದೆ. ಅಷ್ಟರಲ್ಲಿ ಈಗ ಜೆ ಮುಗಿಸಿದೀವಿ, ಓ ಮುಗಿಸಿದೀವಿ, ಅಂಡ್ ಕೆ ಮುಗಿಸಿದೀವಿ. ನೆಕ್ಸ್ಟ್ ಯು ಇದೆ. ಯು ಇಂದ ನೋಡೋಣ ಬನ್ನಿ. ಅಣ್ಣ ಯು ಇಂದ ಏನಾದ್ರು ತಿನ್ನೋ ಐಟಮ್ ಇದೆಯಾ? ಯು ಇಂದ ಏನಾದ್ರು ತಿನ್ನೋ ಐಟಮ್ ಅಂದ್ರೆ ಫುಡ್ ತರದ ಅಥವಾ ಫುಡ್ ಏನಾರು ಆಗ್ಲಿ ಒಟ್ಟ ನಾವು ತಿನ್ನೋ ಬಾಯೊಳಗೆ ಹಾಕೋಣ ಇರೋದು. ಯು ಇಂದ. ಹಾ, ಯು ಇಂದ ಅಣ್ಣ. ಉಪ್ಪಿಟ್ಟು ರವೆ ಹೇಳಿ ಅಣ್ಣ, ಹಂಗೆಲ್ಲ ಬೇಡ. ಇದು ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಬಿಸ್ಕೆಟ್ ಇಲ್ಲ. ಯು ಇಂದ ಆತರ ಇಲ್ಲಿ ಬೇರೆ ಪ್ರಾವಿಷನ್ ಐಟಮ್ ಸಿಗೋದಿಲ್ಲ. ತಿನ್ನೋ ತರ ಡೈರೆಕ್ಟ್ ತಿನ್ನೋ ತರ ಇಲ್ಲ. ಬೇರೆ ತಿನ್ನೋ ತರ ಇಲ್ವಾ? ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಗೈಸ್. ಯು ಇಂದ ಫ್ಲಾಪ್ ಒನ್ಸ್ ಅಗೇನ್. ಬನ್ನಿ ಮುಂದೆ ಹೋಗೋಣ ಬನ್ನಿ. ಪುಟ ಯು ಇಂದ ಏನಾದ್ರು ತಿನ್ನೋ ಐಟಮ್ ಹೆಸರು ಗೊತ್ತಾ ಸರ್? ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಯು ಇಂದ ಏನಾದ್ರು ತಿನ್ನೋ ಐಟಮ್ ಇದೆಯಾ? ಯು ಇಂದ ಇದು ಆಪಲ್ ಲಿಬೆ ಚಾಕ್ಲೇಟ್ ಕೊಡಿ ಒಂದು. ಈಗ ಎ ಇಂದ ಆಪಲ್ ಲಿಬೆ ಚಾಕ್ಲೇಟ್ ನ ಟ್ರೈ ಮಾಡ್ತಿದೀವಿ ಗೈಸ್. ಈಗ ಎ ಇಂದ ಆಪಲ್ ಲಿಬೆ ಚಾಕ್ಲೇಟ್ ನ ಟ್ರೈ ಮಾಡ್ತಾ ಇದೀವಿ. ಡಸ್ಟ್ಬಿನ್ ತಾನೇ ಇದು. ಓಕೆ ಗೈಸ್, ಎ ಇಂದ ಆಗಿದೆ. ನೆಕ್ಸ್ಟ್ ಎಲ್ಲ ಸಿಕ್ತು, ಯು ಇಂದಾನೆ ಸಿಕ್ತಿಲ್ವಲ್ಲ ಏನು ಮುಂಚೆ. ಇಲ್ಲಿ ಸಿಗ್ಬೋದು ಯೂನಿಕ್ ಬಿಸ್ಕೆಟ್ ಎಲ್ಲ ಗುರು. ಇದು ಏನೋ ಬೇರೆ ಅಂಗಡಿ, ಏನು ಸಿಕ್ತಿಲ್ವಲ್ಲ. ಈಗ ಯು ಇಂದ ಅಣ್ಣ ಒಂದ್ ಕಪ್ ಐಸ್ ಕೊಡಿ ಇಲ್ವಾ? ಗೈಸ್, ಐ ಇಂದ ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ ಬಂದ್ವಿ, ಅದು ಇಲ್ವಂತೆ. ಹಾ ಪುಟ್ಟ ಹುಷಾರು. ಅಣ್ಣ ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಅಣ್ಣ ಯು ಇಂದ ಸ್ಟಾರ್ಟ್ ಆಗೋದು ಬೇರೆ ಏನಾರು ಐಟಮ್ ಇದೆಯಾ ಅಣ್ಣ? ಯು ಇಂದ ಹಾ, ಯು ಇಂದ ಇಲ್ವಂತೆ. ಅಣ್ಣ ಐಸ್ ಕ್ರೀಮ್ ಇದೆಯಾ? ಕಪ್ ಐಸು
ಪೈಸೆ ಇದೆಯಾ? ಒಂದು ಐಸ್ ಕ್ರೀಮ್ ಕೊಡಿ ಒಂದು. ಸೊ ಈಗ ಐಯಿಂದ ಐಸ್ ಕ್ರೀಮ್ ಟ್ರೈ ಮಾಡ್ತಿದೀವಿ ಗೈಸ್. ಈಗ 14 ನಿಮಿಷ 7 ಸೆಕೆಂಡ್ ಆಗಿದೆ. ಐಯಿಂದ ಐಡಿಯಲ್ ಐಸ್ ಕ್ರೀಮ್ ನ ಟ್ರೈ ಮಾಡ್ತಾ ಇದೀವಿ. ಏನ್ ಐಸ್ ಕ್ರೀಮ್ ಇಷ್ಟು ಗಟ್ಟಿ ಐತೆ. ಐದಿಂದ ಐಸ್ ಕ್ರೀಮ್ ಆಗಿದೆ. ನೆಕ್ಸ್ಟ್ ಇನ್ನ ಮಿಕ್ಕಿರೋದು ಯು ಇಂದ ನೋಡ್ಕೊಂಡ್ ಬನ್ನಿ. ಯು ಇಂದ ಏನ್ ಸಿಗ್ಬೋದು ಗಾಯ್ಸ್? ಏನ್ ಸಿಗ್ಬೋದು ಯು ಇಂದ ಐಡಿಯಾ ಬಂದಿದ್ದು ಯೂನಿಬಿಕ್ ಬಿಸ್ಕೆಟ್ ಒಂದೇನೆ. ಬಟ್ ಯೂನಿಬಿಕ್ ಎಲ್ಲೋ ಕಾಣಿಸಂಗೇ ಇಲ್ಲ. ಯೂನಿಬಿಕ್ ಬಿಸ್ಕೆಟ್ ಇದೆಯಾ ಅಜಿ? ಇಲ್ವಾ? ಆರಿಂದ ರೈಸ್ ಕೊಡ್ಬೇಳೆ. ಓಕೆ, ಅದನ್ನ ತಗೊಂಬೋಣ. ಥ್ಯಾಂಕ್ ಯು. ಸೊ ಈಗ 6 ರೈಸ್ ಕೊಡ್ಬೇಳೆ ತಗೊಂತಿದೀವಿ ಗೈಸ್. ಇಲ್ಲಿ ನೋಡಿ, ರೈಸ್ ಕೊಡ್ಬೇಳೆ. ಸೊ 6 ರೈಸ್ ಕೊಡ್ಬೇಳೆ ತಗೊಂತಿದೀವಿ. ಈಗ ಜಿ ಅಂತ ಒಂದು ಅಕ್ಷರ ಇದೆ, ಜಿ ಅಂತ ಒಂದು ಲೆಟರ್ ಇದೆ. ಸೊ ಜಿ ಇಂದ ಗುಲಾಬ್ ಜಾಮೂನ್ ಟ್ರೈ ಮಾಡೋಣ ಬನ್ನಿ. ಜಾಮೂನ್ ಇಲ್ಲ ಮಚ್ಚ, ಟೈಮ್ ಬೇರೆ ಓಡ್ತಾ ಇದೆ. ಬರ್ರಿ ಗೈಸ್. ಆಲ್ರೆಡಿ 19 ನಿಮಿಷ ಆಗ್ತಾ ಬಂದಿದೆ. ಏನೋ ತಿನ್ನೋ ಅಂಗಡಿನೇ ಇಲ್ವಲ್ಲ ಯಾವ್ದು ಗೈಸ್. ಯು ಇಂದ ಏನ್ ಸಿಗ್ತಾನೆ ಇಲ್ವಲ್ಲಪ್ಪ. ಯು ಇಂದ ಕತ್ಲು ಬೇರೆ ಆಗ್ತಿದೆ, ಬೇಗ ಹುಡುಕ್ಬೇಕು. ಸೊ ಈಗ ಅನ್ನಪೂರ್ಣೇಶ್ವರಿ ಬೇಕರಿಯಲ್ಲಿ ಇದೀವಿ. ಜಿ ಇಂದ ಗುಲಾಬ್ ಜಾಮೂನ್ ಟ್ರೈ ಮಾಡೋಣ ಬನ್ನಿ. ನಮ್ಮ ಬಗಲ್ಗುಂಟಿಯ ಫೇಮಸ್ ಅನ್ನಪೂರ್ಣೇಶ್ವರಿ ಬೇಕರಿಯಲ್ಲಿ ಜಿ ಇಂದ ಗುಲಾಬ್ ಜಾಮೂನ್ ಟ್ರೈ ಮಾಡ್ತಾ ಇದೀವಿ. 7 ಅಕ್ಷರ ಟ್ರೈ ಮಾಡಿದೀವಿ. ನಮ್ಮ ಹತ್ರ ಟೋಟಲ್ ಇರೋದು 15 ಯೂನಿಕ್ ಅಕ್ಷರಗಳು. ಅದರಲ್ಲಿ 7 ಆಗಿದೆ ಅಂದ್ರೆ ಇನ್ನು 8 ಅಕ್ಷರಗಳಿಂದ ಟ್ರೈ ಮಾಡ್ಬೇಕು. ಯೂಟ್ಯೂಬ್ ಅಣ್ಣ. ಹಾ, ಜರ್ನಿ ವಿತ್ ಕನ್ನಡಿಗ ಅಂತ. ಹೌದು. ಈಗ ಜ್ಯೂಸ್ ಅಂಗಡಿಯಲ್ಲಿ ವಾಟರ್ ಮೆಲನ್ ಜ್ಯೂಸ್ ನ ಟ್ರೈ ಮಾಡ್ತಿದ್ದೀನಿ ಡಬ್ಲ್ಯೂ ಇಂದ. ಅಕ್ಕ ಒಂದು ವಾಟರ್ ಮೆಲನ್ ಜ್ಯೂಸ್. ಸೊ ಡಬ್ಲ್ಯೂ ಇಂದ ವಾಟರ್ ಮೆಲನ್ ಜ್ಯೂಸ್. ಮುಂದೆ ಬಂದ್ಬಿಟ್ವಿ. ಈಗ ಆಲ್ರೆಡಿ 32 ನಿಮಿಷ ಆಗ್ಬಿಟ್ಟಿದೆ. ಅಂಟಿ ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಯೂನಿಬಿಕ್ ಬಿಸ್ಕೆಟ್ ಯು ಇಂದ ಗಾಯ್ಸ್. ಯು ಇಂದ ಯೂನಿಬಿಕ್. ಡೇ ಇಂದ ಡೈರಿ ಮಿಲ್ಕ್ ನ ಟ್ರೈ ಮಾಡ್ತಾ ಇದೀವಿ. ಅಂಟಿ ಯೂನಿಬಿಕ್ ಬಿಸ್ಕೆಟ್ ಇದೆಯಾ ಸರ್? ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಯೂನಿಬಿಕ್ ಬ್ರ್ಯಾಂಡ್ ಇಲ್ಲ ಇಲ್ವಾ? ಓಕೆ, ಒಂದು ಟಿಕ್ ಟಾಕ್ ಕೊಡಿ ಒಂದು. ಟೀ ಇಂದ ಟಿಕ್ ಟಾಕ್ ನ ಟ್ರೈ ಮಾಡ್ತಾ ಇದೀವಿ. ಸರ್ ಎಗ್ ಇದೆಯಾ? ಬಾಯ್ಲ್ಡ್ ಎಗ್ ಸರ್, ಬಾಯ್ಲ್ಡ್ ಎಗ್ ಇದೆಯಾ? ಇಂದ ಇನ್ನು 5 ಅಕ್ಷರ ಉಳ್ಕೊಂಡಿದೆ. ಇನ್ನು ನಮ್ಗೆ 20 ನಿಮಿಷ ಟೈಮ್ ಇದೆ ಅಷ್ಟೇ. ಎನ್ನಿಂದ ಏನ್ ಮಾಡೋಣ ಗಾಯ್ಸ್? ಎನ್ನಿಂದ ಅಣ್ಣ? ಯು ಇಂದ ಸ್ಟಾರ್ಟ್ ಆಗೋ ಫುಡ್ ಏನಾದ್ರು ಇದೆಯಾ? ಯು ಇದು ಹೆಸರೇನು ಹೇಳಿ? ಅಲ್ವಾ? ನಾವ್ ಅನ್ಕೊಡೋದು ಗೈಸ್. ಇದು ಸೇಮ್ ಬೇಕರಿ ಅಲ್ಲ, ಇದೆ ಬೇರೆ ಬೇಕರಿ ಆಕ್ಚುಲಿ. ಹೆಚ್ಚಿಂದ ಹಲ್ವಾನ ಟ್ರೈ ಮಾಡ್ತಾ ಇದ್ದೀವಿ. ಸೊ ಈಗ ಹೆಚ್ಚಿಂದ ಆಗಿದೆ. ಇನ್ನು 4 ಅಕ್ಷರ ಇದೆ. UNYE. ನಮ್ಗೆ ಇನ್ನು 15 ನಿಮಿಷ ಟೈಮ್ ಇದೆ. ನೋಡುವ ಕಂಪ್ಲೀಟ್ ಮಾಡ್ತೀವ ಅಂತ. ನಿಪ್ಪಟ್ ಕೊಡಿ ಒಂದು. ನಿಪ್ಪಟ್. ಸೊ ಈಗ ಎನ್ನಿಂದ ನಿಪ್ಪಟ್ನ ಟ್ರೈ ಮಾಡ್ತಾ ಇದೀವಿ. ಇನ್ನು 3 ಫುಡ್ ನ ಹುಡುಕ್ಬೇಕು. ಯು ಇಂದ ಒಂದು, ವೈ ಇಂದ ಒಂದು, ಇ ಇಂದ ಒಂದು. ನೋಡೋಣ ಬನ್ನಿ. ಸರ್ ಯೂನಿಬಿಕ್ ಬಿಸ್ಕೆಟ್ ಇದೆಯಾ ಸರ್? UYE ಈ ತರ ಫುಡ್ ಏನಾರು ಇದೆಯಾ? ಯು ಇಂದ ಸ್ಟಾರ್ಟ್ ಆಗತ್ತಿರೋದು ಏನಾರು ಫುಡ್? ವೈ ಇಂದ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಈಗ ಎಗ್ ಪಫ್ ಕೊಡಿ ಒಂದು. ಇಲ್ಲ ಅಣ್ಣ, ಇವತ್ತು ಯಾವಾರ ಆಯ್ತು? ಭಾನುವಾರ ತಾನೆ? ಭಾನುವಾರ. ಓಕೆ. ಈಗ ಇದು ಕೂಡ ಬೇರೆ ಬೇಕರಿನೇ. ಇಲ್ಲಿ ಈಗ ಎಗ್ ಪಫ್ ನ ಟ್ರೈ ಮಾಡ್ತಾ ಇದೀವಿ. ಓಕೆ. ಇನ್ನು 5 ನಿಮಿಷ ಇದೆ ಅಷ್ಟೇ. ಸರ್ ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಹಿಪ್ಪಿ ಇದೆಯಾ ಚಿಕ್ಕದು? ಆರೆಂಜ್ ಕಲರ್ ಪ್ಯಾಕೆಟ್ ಇದು. ಇಲ್ಲ, ಆರೆಂಜ್ ಕಲರ್ ಪ್ಯಾಕೆಟ್ ಇಲ್ವಾ? ಓಕೆ, ಥ್ಯಾಂಕ್ ಯು. ಯು ಇಂದ ಏನಾರು ಇದೆಯಾ ನೋಡಿ. ಯು ಇಂದ ಗಾಯ್ಸ್. ಅಣ್ಣ ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಇದು ಹಿಪ್ಪಿ ಪ್ಯಾಕೆಟ್ ಇದೆಯಾ ಗಾಯ್ಸ್? ಏನೋ ಸಿಕ್ತಿಲ್ಲ ಯು ಇಂದ. ಅಲ್ಲಿ ಮಚ್ಚ ಅಲ್ಲಿ ಹಿಪ್ಪಿ ಸಿಗ್ಬೋದು. ಬಾ ಬೇಗ ಬಾ. ಇನ್ನೊಂದು 4 ನಿಮಿಷ ಉಳಿದಿದೆ. ನೋಡುವ ಟ್ರೈ ಆಗೋದು ಮಾಡ್ಬೋದು ಅಂತ ಗೈಸ್. ನೋಡಿ ಇಲ್ಲಿ ವೈ ಇಂದ ತಿನ್ನಕ್ಕೋಸ್ಕರ ಎಂತ ಕಲೆ ಬಂದಿದೆ. ವೈ ಇಂದ ಒಣಗೋಗಿರೋ ಹಿಪ್ಪಿ ತಿಂತಾ ಇದೀವಿ. ಸರ್ ಯೂನಿಬಿಕ್ ಬಿಸ್ಕೆಟ್ ಇದೆಯಾ? ಇಲ್ವಾ? ಸರ್ ಲೂಸ್ ಉದ್ದಿನ ಬೇಳೆ ಇದೆಯಾ? ಒಂದು 4 ಕಾಳು ಕೊಡ್ಬೋದಾ ಕೈಗೆ? ಥ್ಯಾಂಕ್ ಯು ಸರ್. ಇಂದ ಏನೋ ಗೊತ್ತಿಲ್ಲ ಅಂತ ಉದ್ದಿನ ಬೇಳೆ ತಿಂತಾ ಇದೀವಿ. ಟ್ರಾವೆಲ್ ಮಾಡ್ಕೊಂಡಿದ್ದೇನೋ ಚಾಲೆಂಜ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಆದ್ರೆ ನೋಡಿ ಏನೆಲ್ಲ ಆಗುತ್ತೆ ಅಂತ.
ಎಲ್ಲ ಲೆಟರ್ಸ್ ಇಂದ ಫುಡ್ ನ ತಿಂದು ಮುಗಿಸಿದೀವಿ. ಈಗ ಎಲ್ಲ ಐಟಮ್ ಟ್ರೈ ಮಾಡಿದೀನಿ. ಈ ಎಲ್ಲಾನು ಆಡ್ ಮಾಡಿದ್ರೆ ಟೋಟಲ್ ಓವರ್ ಆಲ್ ನಮ್ಗೆ 200 ರೂಪಾಯಿ ಒಳಗಡೆ ಅಂತ ಪ್ಲಾನ್ ಇತ್ತು, ಬಟ್ 202 ರೂಪಾಯಿ ಆಗ್ಬಿಟ್ಟಿದೆ. ಸೊ ಇದರೊಂದರಲ್ಲಿ ಸೋತಿದ್ದೀನಿ, ಅದು 2 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಫೈನಲಿ 15 ಯೂನಿಕ್ ಅಕ್ಷರಗಳು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇಂದ 15 ಯೂನಿಕ್ ಅಕ್ಷರಗಳು ರಿಪೀಟ್ ಆಗಿರೋದು ಬಿಟ್ಟು ಬೇರೆ ಯೂನಿಕ್ ಆಗಿರೋ 15 ಅಕ್ಷರಗಳಿಂದ ಡಿಫ್ರೆಂಟ್ ಆಗಿರೋ ಫುಡ್ ನ ತಿಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀವಿ. ಅದು ಇನ್ನೊಂದೇನಂದ್ರೆ 58 ನಿಮಿಷಗಳ ಒಳಗಡೆ ಚಾಲೆಂಜ್ ನ ಕಂಪ್ಲೀಟ್ ಮಾಡಿ ಮತ್ತೆ ಮಾರಮ್ಮ ಟೆಂಪಲ್ ಹತ್ರನೇ ಬಂದಿದೀವಿ. ಐಡಿಯಾನೇ ಬರಂಗಿಲ್ಲ, ಸಡನ್ ಆಗಿ ಪಬ್ಲಿಕ್ ಅಲ್ಲಿ ಬಂದು ಹಿಂಗೆಲ್ಲ ಅಷ್ಟೆಲ್ಲ ಜೋರಾಗಿ ಇಂಟ್ರಾಕ್ಟ್ ಮಾಡ್ಕೊಂಡು ಮಾತಾಡಕ್ಕೆ. ಬಟ್ ನಾನು ತಕ್ಕಮಟ್ಟಿಗೆ ಟ್ರೈ ಮಾಡಿದೀನಿ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಹಂಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ಬಿಡಿ. ಇನ್ನು ಏನೇನ್ ಚಾಲೆಂಜಸ್ ವಿಡಿಯೋ ಮಾಡ್ಬೋದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಅಂಡ್ ಬೈ ಬೈ ಫ್ರಮ್ ನಮ್ಮ ಬಾಗಲಗುಂಟೆಯ ಮಾರಮ್ಮನ ದೇವಸ್ಥಾನ.